ವಿಧಾನ ಪರಿಷತ್ ಚುನಾವಣೆಯ ಬೆನ್ನಲ್ಲೇ ರಾಜ್ಯದ ಬಿಜೆಪಿ ನಾಯಕರೇನಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಈಗಾಗಲೇ ಏನು ಹೈಕಮಾಂಡ್ ಬುಲಾವ್ ನೀಡಿದೆ ಅನ್ನುವಂಥದ್ರ ಕುರಿತಾಗಿ ಅಪ್ಡೇಟಿಂಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಇಬ್ಬರು ನಾಯಕರಿಗೆ ಹೈಕಮಾಂಡ್ ಶಾಕ್ ಅನ್ನ ನೀಡಿದೆ. ಅಡ್ಡ ಮತದಾನದ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಈಗಾಗಲೇ ಮೇಜರ್ ಸರ್ಜರಿ ನಡೆಸೋದಕ್ಕೂ ಕೂಡ ಬಿಜೆಪಿಯ ಹೈಕಮಾಂಡ್ ಮುಂದಾಗಿದೆಯಾ? ಯಾಕಂದರೆ ಈಗ ಮೇಜರ್ ಸರ್ಜರಿ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ಈ ವಿಚಾರಕ್ಕೆ ಈಗಾಗಲೇ ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇತ್ತು. ಈಗ ಬಿಜೆಪಿ ಪಾಳೆಯದಲ್ಲಿ ಮತ್ತಷ್ಟು ಏನು ನಾಯಕತ್ವ ಬದಲಾವಣೆಯ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಬಿಜೆಪಿಗರಿಗೆ ಇವರಿಬ್ಬರ ನಾಯಕತ್ವದ ಮೇಲೆ ಎಲ್ಲ ಒಂದು ಕಡೆ ಬಿಜೆಪಿ ಹೈಕಮಾಂಡ್ಗೆ ನಂಬಿಕೆ ಇಲ್ವಾ? ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಾಯಕರ ನಡುವೆ ಕಿಂಚಿತ್ತೂ ಒಗ್ಗಟ್ಟಿಲ್ವಾ? ಒಗ್ಗಟ್ಟಿನ ಪ್ರದರ್ಶನದಿಂದಾಗಿ ಕೂಡ ಎಲ್ಲ ಒಂದು ಕಡೆ ಸೋಲಿಗೆ ಪ್ರಮುಖವಾದ ಕಾರಣ ಅನ್ನುವಂಥದ್ದು ಬಿಜೆಪಿಯ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿರುವಂತಹದ್ದು ಕೆಲವೊಂದಿಷ್ಟು ನಾಯಕರು. ಅದರಲ್ಲೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದಂತಹ ಪರಿಣಾಮ ಏನಿದೆ ಅದನ್ನು ಎದುರಿಸಬೇಕಾಗಿರುವಂತಹ ಸಂದರ್ಭ ಕೂಡ ಈಗ ಸದ್ಯ ಆರ್ ಅಶೋಕ್ ಹಾಗೆ ವಿಜಯೇಂದ್ರ ಅವರಿಗೆ ಬಂದೊದಗಿದೆ. ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಇಂದು ನಿನ್ನೆದಲ್ಲ, ಸಾಕಷ್ಟು ವರ್ಷಗಳಿಂದ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಬರ್ತಾ ಇದೆ. ಅದರಲ್ಲೂ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಂದಿನಿಂದಲೂ ಕೂಡ ಬಿಜೆಪಿಯಲ್ಲಿ ಗೊಂದಲದ ವಾತಾವರಣ ಕೂಡ ಎದುರಾಗಿರುವಂತಹದ್ದು. ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಅಡ್ಡ ಮತದಾನ ತಂದಿಟ್ಟಂತಹ ವಿಜಯೇಂದ್ರ ಮತ್ತೆ ಅಶೋಕ್ಗೆ ಈಗ ಸದ್ಯ ಸಂಕಷ್ಟ ಎದುರಾಗಿದೆ. ವಿಜಯೇಂದ್ರ ಆರ್ ಅಶೋಕ್ ಬಗ್ಗೆ ಇತರೆ ಶಾಸಕರಿಗೂ ಕೂಡ ಇಲ್ಲಿ ನಂಬಿಕೆ ಇಲ್ವಾ? ಹಾಗಿದ್ರೆ ಈ ಇಬ್ಬರು ನಾಯಕರಿಗೆ ಹೈಕಮಾಂಡ್ ಈಗಾಗಲೇ ಖಡಕ್ ಆಗಿ ಕ್ಲಾಸನ್ನು ತೆಗೆದುಕೊಳ್ಳುತ್ತಾ, ಯಾವ ರೀತಿ ಕ್ಲಾಸನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನುವಂತಹ ಮುನ್ಸೂಚನೆನ ಹೈ ಬುಲಾವ್ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯ ಕೂಡ ಆಡಿದ್ದಾರೆ. ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿರುವಂತಹ ಆ ಇಬ್ಬರು ಬಿಜೆಪಿ ನಾಯಕರೇನಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಬಿವೈ ವಿಜಯೇಂದ್ರ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆದಿದೆ ಅನ್ನುವಂತಹ ಸತ್ಯ ಸಹ ಈಗ ಸದ್ಯ ಬೆಳಕಿಗೆ ಬರ್ತಾ ಇದ್ದಂತೆ ಇತ್ತ ಬಿಜೆಪಿಯ ಹೈಕಮಾಂಡ್ ಫುಲ್ ಗರಂ ಕೂಡ ಆಗಿದೆ. ಇನ್ನು ಈ ಇಬ್ಬರು ನಾಯಕರನ್ನ ದೆಹಲಿಗೆ ಬರುವಂತೆ ಕೂಡ ಸೂಚಿಸಿದೆ. ಈ ವಿಚಾರ ಹೊರ ಬೀಳ್ತಾ ಇದ್ದಂತೆ ಸದ್ಯದಲ್ಲೇ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ನಡೀಬಹುದು ಅನ್ನುವಂತಹ ಮಾತುಗಳು ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನು ಸದ್ಯ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೇನು ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ದೆಹಲಿ ಬುಲಾವ್ ಕುರಿತಂತೆ ಇತ್ತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೋಮ್ ಮಿನಿಸ್ಟರ್ ಕೂಡ ಆರ್ ಅಶೋಕ್ ಹಾಗೆ ವಿಜಯೇಂದ್ರ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಅಡ್ಡ ಮತದಾನ ನಡೆದಿದೆ ಅಂತ ಅಂದರೆ ನಿಮ್ಮ ನಾಯಕತ್ವದ ಬಗ್ಗೆ ನಿಮ್ಮದೇ ಪಕ್ಷದ ಶಾಸಕರಿಗೆ ನಂಬಿಕೆ ಇಲ್ಲ ಅನ್ನುವಂತಹ ಅರ್ಥ ತಾನೇ. ನಿಮ್ಮ ನಾಯಕತ್ವದ ಮೇಲೆ ನಂಬಿಕೆ ಇಲ್ಲ, ಇಷ್ಟ ಇಲ್ಲ ಅಂತಾನೆ ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು.
ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಜೊತೆಗೆ ಅವರು ಸಲಹೆಯನ್ನು ಕೂಡ ನೀಡಿದ್ದಾರೆ. ನಂದೊಂದು ಸಲಹೆ ಇದೆ, ದಯವಿಟ್ಟು ದೆಹಲಿಗೆ ನೀವು ಹೋಗಬೇಡಿ, ನೀವು ಹೋದರೆ ರಾಜೀನಾಮೆಯನ್ನು ಕೇಳ್ತಾರೆ, ನಿಮ್ಮಿಬ್ಬರನ್ನು ಕೂಡ ರಾಜೀನಾಮೆ ಕೇಳ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಸದ್ಯದಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಮೇಜರ್ ಸರ್ಜರಿ ನಡೆಯುತ್ತಾ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಕಾದು ನೋಡಬೇಕಾಗಿದೆ.